ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತಿದೆ. ಬಾಯ್ ತಪ್ಪಿ ಸತ್ಯ ನುಡಿದ್ಬಿಟ್ರ ಸಚಿವ ಚಲುವರಾಯಸ್ವಾಮಿ. ಯಾವ ಗ್ಯಾರಂಟಿಗಳನ್ನ ಮುಂದುವರಿಸಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ಸಂದರ್ಭ ಸಚಿವರ ಮಾತಿದು. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಆ ಮೂಲಕ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದಿದ್ದಾರಲ್ಲ, ಅದರ ಪರಿಶೀಲನೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತಿದೆ. ಬಾಯ್ ತಪ್ಪಿ ಸತ್ಯ ನುಡಿದ್ಬಿಟ್ರ ಸಚಿವ ಚಲುವರಾಯಸ್ವಾಮಿ. ಯಾವ ಗ್ಯಾರಂಟಿಗಳನ್ನ ಮುಂದುವರಿಸಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ಸಂದರ್ಭ ಸಚಿವರ ಮಾತಿದು. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಆ ಮೂಲಕ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದಿದ್ದಾರಲ್ಲ, ಅದರ ಪರಿಶೀಲನೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತಿದೆ. ಬಾಯ್ ತಪ್ಪಿ ಸತ್ಯ ನುಡಿದ್ಬಿಟ್ರ ಸಚಿವ ಚಲುವರಾಯಸ್ವಾಮಿ. ಯಾವ ಗ್ಯಾರಂಟಿಗಳನ್ನ ಮುಂದುವರಿಸಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ಸಂದರ್ಭ ಸಚಿವರ ಮಾತಿದು. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಆ ಮೂಲಕ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದಿದ್ದಾರಲ್ಲ, ಅದರ ಪರಿಶೀಲನೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಎಲ್ಲ ಮರು ಪರಿಶೀಲನೆ ಅಂದ್ರೆ ಕೆಲವರು ಬೇಡ ಅಂದವ್ರಲ್ಲ ಅದು ಪರಿಶೀಲನೆ ಮಾಡ್ತಾರೆ. ಸೊ ಗ್ಯಾರಂಟಿ 5 ಮುಂದುವರಿತಾವೆ, ಯಾವುದು ನಿಲ್ಸಲ್ಲ, ಯಾವ ಗ್ಯಾರಂಟಿನೂ ಮುಂದುವರಿತಾರೆ. ಆರ್ಆರ್ ನಗರದಲ್ಲಿರುವ ನಟ ದರ್ಶನ್ ನಿವಾಸದಿಂದ ಐಷಾರಾಮಿ ಕಾರುಗಳನ್ನು ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೊಸಕೆರಹಳ್ಳಿಯಲ್ಲಿ ನಿವಾಸಕ್ಕೆ ಲ್ಯಾಂಬೋರ್ಗಿನಿ ಜಾಗ್ವಾರ್ ಕಾರ್ ಸೇರಿದಂತೆ ಐಷಾರಾಮಿ ಕಾರುಗಳನ್ನು ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಆಯುಧ ಪೂಜೆಯ ದಿನ ದರ್ಶನ್ ಜೈಲಿನಲ್ಲಿದ್ದ ಕಾರಣ ಕಾರುಗಳಿಗೆ ಪೂಜೆ ಸಲ್ಲಿಸಿರಲಿಲ್ಲ. ಹೀಗಾಗಿ ಇಂದು ವಿಜಯಲಕ್ಷ್ಮಿ ನಿವಾಸದಲ್ಲಿ ಕಾರುಗಳಿಗೆ ಪೂಜೆ ಸಲ್ಲಿಸಿ ದೀಪಾವಳಿ ಆಚರಣೆ ಮಾಡಲಾಗುತ್ತೆ. ಅರವತ್ತೊಂದು ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ನಿನ್ನೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಬರುವಾಗ ಜೈಲು ಸಿಬ್ಬಂದಿಗೆ ಕ್ಷಮೆ ಕೇಳಿದ್ದಾರಂತೆ. ಜೈಲಿನಿಂದ ಹೊರಡುವಾಗ ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳಿದ್ರಂತೆ. ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ, ನಿಮಗೆ ತೊಂದರೆ ಕೊಟ್ಟಿದ್ದೀನಿ, ಸಾರಿ ಅಂತ ಹೇಳಿದ್ರಂತೆ. ಈ ವೇಳೆ ಸಿಬ್ಬಂದಿ ನೀವು ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ ದರ್ಶನ್ಗೆ ಸಲಹೆ ಕೊಟ್ಟಿದ್ದಾರಂತೆ. ಇಂದು ನಟ ಯಶ್ ಪುತ್ರ ಯಥರ್ವಗೆ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಪುತ್ರನ ಹುಟ್ಟುಹಬ್ಬವನ್ನ ಯಶ್ ಆಪ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಈ ವೇಳೆ ಅಗರು ಸಿನಿಮಾದ ಹಾಡಿಗೆ ಯಶ್ ಭರ್ಜರಿ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ರೈತರಿಗೆ ಮಾತ್ರವಲ್ಲ ಮಾಜಿ ಸಚಿವರಿಗೂ ವಕ್ಫ್ ಶಾಕ್ ಎದುರಾಗಿದೆ. ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮದಲ್ಲಿ ಬಸವ ಪ್ರಸಾದ್ ಹೆಸರಲ್ಲಿರುವಂತಹ ಜಮೀನಲ್ಲಿ ಜೊಲ್ಲೆ ಫ್ಯಾಮಿಲಿ ಹೆಸರು ಕಂಡು ರೈತರು ಶಾಕ್ ಆಗಿದ್ದಾರೆ. ಇದೀಗ ಅಣ್ಣಾ ಸಾಹೇಬ್ ಜೊಲ್ಲೆ ಪುತ್ರನಿಗೆ ನೋಟಿಸ್ ನೀಡಲಾಗಿದೆ. ರಾಜ್ಯದ ರೈತರಿಗೆ ಯಾವುದೇ ಅನ್ಯಾಯವಾಗಿಲ್ಲ, ವಕ್ಫ್ ಬೋರ್ಡ್ಗೆ ಅಕ್ರಮವಾಗಿ ಜಮೀನು ನೀಡಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾವು ರೈತರಿಗೆ ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ. ಈ ಬಗ್ಗೆ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ನೀಡಿದ್ದಾರೆ. ರೈತರು ಭಯ ಪಡಬಾರದು ಅಂತ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಆ ರೀತಿ ಏನು ದೊಡ್ಡ ಪ್ರಮಾಣದ ಯಾವುದೋ ಹಳೆ 1-2 ಏನೋ ನೋಟಿಸ್ ಇಶ್ಯೂ ಆಗಿರ್ಬೇಕು. ನಾನು ಕೇಳಿದೆ, ಹಾಗೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ನಾನು ಯಾವ ಚಿಂಚೋಳಿ ತಾಲೂಕಿನಲ್ಲಿ
ಹಾಂ, ಚಿಂಚೋಳಿಯಲ್ಲಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳಿದೆ. ನಾನು ಚೆಕ್ ಮಾಡಿಸ್ತೀನಿ ಅದೇನಿದೆ. ನಾವು ಯಾಕಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ರೈತರು ಆತಂಕ ಪಡಬೇಕಾಗಿಲ್ಲ. ಇವತ್ತು ಯಾವುದೇ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದು ಏನಾಗಿದೆ ಅಂಥೇಳಿ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಯಾವ ಕಾರಣಕ್ಕೆ ಇಶ್ಯೂ ಆಗಿದೆ, ಏನಿದೆ ಅದನ್ನು ಪರಿಶೀಲನೆ ಮಾಡಿ. ಹಾಂ, ಅದೇ ಏನು ರಾಜ್ಯದಲ್ಲಿ ಶಕ್ತಿ ಯೋಜನೆಗೆ ಬ್ರೇಕ್ ಬೀಳುತ್ತೆ ಎಂಬ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಲ ಮಹಿಳೆಯರು ಶಕ್ತಿ ಯೋಜನೆ ಬೇಡ ಅಂತಿದ್ದಾರೆ. ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಿದೆ ಅಂತ ಪರೋಕ್ಷವಾಗಿ ಯೋಜನೆ ಪರಿಷ್ಕರಣೆಯ ಸುಳಿವು ಕೊಟ್ಟಿದ್ದಾರೆ. ಏನು ಪ್ರಯಾಣ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಳ ಪ್ರಯಾಣವನ್ನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸೊ KSRTC ಸರ್ಕಾರ ಬಿಡುಗಡೆ ಮಾಡಿದೆ. ಕೆಲವರು ಹೇಳ್ತಾ ಇದ್ದಾರೆ ನಾವೇನ್ ಕೇಳಿರ್ಲಿಲ್ಲ, ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ. ಯಾಕೆಂದ್ರೆ ನಾನೇ ಈ ಯೋಜನೆಯನ್ನ ನಾವು ಮಂಗಳೂರಿನಲ್ಲಿ ರಾಹುಲ್ ಗಾಂಧಿ ನಾನು ಇಬ್ರು ಸೇರಿ ಇದನ್ನ ಘೋಷಣೆ ಮಾಡುದು, ಈ ಶಕ್ತಿ ಯೋಜನೆಯನ್ನ ಘೋಷಣೆ ಮಾಡುದು. ಬಹಳ ಜನ ನನಗೆ ಇನ್ನು ಶಕ್ತಿ ಯೋಜನೆಗೆ ಬ್ರೇಕ್ ಬೀಳುತ್ತೆ ಎಂಬ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಶಕ್ತಿ ಯೋಜನೆಯನ್ನ ಸರ್ಕಾರ ನಿಲ್ಲಿಸೋದಿಲ್ಲ, ಶಕ್ತಿ ಯೋಜನೆ ನಿಲ್ಲಿಸುವ ಬಗ್ಗೆ ಚರ್ಚೆ ಆಗಿಲ್ಲ, ಸದ್ಯಕ್ಕೆ ಗ್ಯಾರಂಟಿ ನಿಲ್ಲಿಸೋ ಚರ್ಚೆ ಸರ್ಕಾರದ ಬಳಿ ಇಲ್ಲ ಅಂತ ಹೇಳಿದ್ರು. ಕ್ಯಾಬಿನೆಟ್ನಲ್ಲಾಗಲಿ ಅಥವಾ ಬೇರೆ ಬೇರೆ ಫೋರಂನಲ್ಲಿ ನಾವೆಲ್ಲೂ ಕೂಡ ಅದರ ಬಗ್ಗೆ ಈ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಾವೆಲ್ಲೂ ಚರ್ಚೆ ಮಾಡಿಲ್ಲ. ಉಚಿತ ಪ್ರಯಾಣ ಬೇಡ ಅಂತ ಕೆಲವು ಮಹಿಳೆಯರು ಮೇಲ್ ಹೇಳಿದ್ದಾರೆ ಅಂತ ಹೇಳಿರ್ಬೋದು ಅಷ್ಟೇ. ಆ ರೀತಿ ಯಾರಾದರೂ ಅವರಿಗೆ ಗಮನಕ್ಕೆ ತಂದಿದ್ರೆ ಅದನ್ನ ಹೇಳಿರ್ಬೋದು ಅವರು. ಆದರೆ ನಾವೆಲ್ಲೂ ಕೂಡ ಸರ್ಕಾರವಾಗಿ ನಾವೆಲ್ಲೂ ತೀರ್ಮಾನಗಳು ಮಾಡಿಲ್ಲ. ಇಂಡಿವಿಜುವಲ್ ಆಗಿ ಈಗ ನನಗೂ ಹೇಳ್ತಾರೆ, ಈಗ ಖಾಸಗಿಯಾಗಿ ಮಾತಾಡುವಾಗ ಹೇಳ್ತಾರೆ ಯಾಕೆ ಬೇಕಾಗಿತ್ತು ಸ್ವಾಮಿ ಅಂದರೆ ಬಡವ್ರು ಹೇಳಲ್ಲ. ಅನಧಿಕೃತ ಪಟಾಕಿ ಅಂಗಡಿ ಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ರವಿವಾರ ಪೇಟೆಯಲ್ಲಿರುವಂತಹ ಭಾತ್ಕಾಂಡೆ ಬ್ರದರ್ಸ್ ಪಟಾಕಿ ಅಂಗಡಿ ಮೇಲೆ ದಾಳಿ ನಡೆಸಿ 100 ಕೆಜಿ ತೂಕದ ಪಟಾಕಿ ಜಪ್ತಿ ಮಾಡಲಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981 ಅಡಿ ಪ್ರಕರಣ ದಾಖಲಾಗಿದೆ. ಇಂದು ದೀಪಾವಳಿ ಹಬ್ಬದ ಹಿನ್ನೆಲೆ ಹಾಸನಾಂಬೆ ದೇವಸ್ಥಾನಕ್ಕೆ ಮುಂಜಾನೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಒಬ್ಬರಿಗೆ 1,000 ಬೆಲೆಯ ಟಿಕೆಟ್ ಕೌಂಟರ್ನಲ್ಲೂ ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂ ನಿಂತು ಟಿಕೆಟ್ ಪಡೆದರು. ಜೊತೆಗೆ ವಿವಿಐಪಿ ಪಾಸ್ನಲ್ಲಿ ಬಂದವರು ಸುಮಾರು 3-4 ಕಿಲೋಮೀಟರ್ನಷ್ಟು ದೂರ ನಿಂತು ದೇವರ ದರ್ಶನ ಪಡೆದರು.